ಹಾಯ್ ನಮಸ್ಕಾರ. ನನ್ನ ಹೊಸ ನ್ಯೂ ಲಾಗ್ ಜಸ್ಟ್ ಹಾಗೆ ರೆಡಿಯಾಗಿ ಹೊರಟ್ವಿ ಕೊಡಚಾದ್ರಿ. ಒಬ್ಬನ ಹತ್ರ ರೈನ್ಕೋಟ್ ಸಹ ಅಲ್ಲೇ ತಗೊಂಡು ಪರ್ಚೇಸ್ ಮಾಡಿ ಹೋಗಿದ್ದು. ಹಾಗೆ ಹೋಗಿ ಚಿತ್ತೂರಲ್ಲಿ ಸ್ಟಾಪ್ ಮಾಡಿದ್ದು. ಸಿಕ್ಕಾಪಟ್ಟೆ ಮಳೆ, ರೋಡ್ ತುಂಬ ಫುಲ್ ಮಳೆ ಇತ್ತು ಕುಂದಾಪುರದಲ್ಲಿ. ಅದಾದ ನಂತರ ರೋಡ್ದು ಮಿಡ್ಲಲ್ಲಿ ಸ್ವಲ್ಪ ಮಳೆ ಬಿಟ್ಟ ನಂತರ ಗೋಳಿ ಬೇಜಿ ಎಲ್ಲ ತಿಂದು ಮತ್ತೆ ಅಲ್ಲೇ ಸ್ಟಾಪ್ ಮಾಡ್ತಾ ಹೋಗಿ ಎಲ್ಲಿ ಮಳೆ ಬಿಡುತ್ತೆ ಅಲ್ಲಿ ಸ್ಟಾಪ್ ಮಾಡ್ತಾ ಹೋಗಿ ಫೋಟೋ ತೆಗೆದಿದ್ದೆಲ್ಲ ಆಯಿತಾ. ಕ್ಯಾಮರಾ ಸಹ ಓಪನ್ ಮಾಡಲಿಕ್ಕೆ ಇಲ್ಲ ಆಗ್ತಿತ್ತು, ಇಲ್ಲಾಂದ್ರೆ ನಾನು ರೋಡಲ್ಲಿ ಹೋಗುವಾಗನೇ ಫುಲ್ಲು ಲಾಗ್ ಮಾಡ್ಕೊತ ಹೋಗ್ತಾಯಿದ್ದೆ. ಆದರೂ ಫಸ್ಟ್ ಟೈಮು ಸ್ವಲ್ಪ ಮಾತಾಡಲಿಕ್ಕೆ ರಗಳೆ ಆಗುತ್ತೆ, ಆದರೂ ಓಕೆ ಟ್ರೈ ಮಾಡ್ತೇನೆ. ಹಾಗೆ ಕೊಲ್ಲೂರು ರೀಚ್ ಆದ ನಂತರ ಹೋಟೆಲಲ್ಲಿ ತಿಂಡಿ ಎಲ್ಲ ತಿಂದು ಮತ್ತೆ ನೆಕ್ಸ್ಟ್ ಏನಂತ ಇದು ಮಾಡಿದಾಗ ಕೊಡಚಾದ್ರಿಗೆ ಗಾಡಿ ರೆಡಿಯಾಗಿ ನಿಂತಿತ್ತಲ್ಲಿ. ಅದು ಮಿನಿಮಮ್ ಪ್ಯಾಸೆಂಜರ್ 6 ಜನ ಹಾಕ್ತಾರೆ, ನಾವು 4 ಜನ ರೆಡಿ ಇದ್ವಿ. ಮತ್ತು 2 ಜನರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಅವರು ಕೇರಳದವರು. ಮತ್ತು ನಮ್ಮ ಒಟ್ಟಿಗೆ ಮಿಂಗಲಾಗಿ ಸೀದಾ ಹೊರಟ್ವಿ. ಸಿಕ್ಕಾಪಟ್ಟೆ ಮಳೆ, ರೋಡ್ ತುಂಬ ನೀವೇ ನೋಡ್ತಿದ್ರಲ್ಲ, ತುಂಬ ಮಳೆ ಇತ್ತು. ಕ್ಯಾಮರಾ ಸಹ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಹಾಗೆ ಜಸ್ಟ್ ಶೂಟ್ ಮಾಡಿದ್ದಿದ್ದಲ್ಲ. ಹಾಗೆ ರೋಡ್ ಮಿಡ್ಲಲ್ಲಿ ಸಹ ಬ್ಲಾಕ್ ಇತ್ತು, ಸ್ವಲ್ಪ ಅಲ್ಲಿ ನಿಲ್ಲಿಸಿ ಎಲ್ಲ ಹೋಗಿದ್ದು ಗಾಡಿ, ಜೀಪು. ನಮಗೆ ಖುಷಿಯಾದ ವಿಷಯ ಏನಂದರೆ ಜೀಪಿನ ಡ್ರೈವರ್ ಸಹ ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಎಲ್ಲಿದ್ದೆ ಅಂತ ಹಿಸ್ಟ್ರಿ ಫುಲ್ ಎಕ್ಸ್ಪ್ಲೇನ್ ಮಾಡಿ ನಮಗೆ ಒಳ್ಳೆ ಒಂದು ಫ್ರೆಂಡ್ ಥರ ಇದ್ದಿದ್ರು ಅವರು, ಹೆಂಗ್. ಹಾಗೆ ಮಾತಾಡ್ತಾ ಹೋದ್ವಿ. ಮತ್ತು ಕೊಡಚಾದ್ರಿ ರೋಡ್ ಸ್ಟಾರ್ಟ್ ಆಗಿ ಅಡ್ವೆಂಚರ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ಡ್. ನಾನು ಜೀಪಲ್ಲಿ ಹೋಗಿದ್ದು ಫಸ್ಟ್ ಟೈಮ್ ಇದು ಈ ಥರ ರೋಡಲ್ಲಿ ಟ್ರಕ್ಕಿಂಗ್ ಪ್ಲೇಸ್ ಇರುವಂಥ ಜಾಗದಲ್ಲಿ. ಅಲ್ಲಿ ಎದುರು ಬರುವ ಗಾಡಿ, ಅಲ್ಲಿ ಅವರು ಟರ್ನ್ ಮಾಡುವ ರೀತಿ ಎಲ್ಲ ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ. ನೀವೊಂದು ಸಲ ಹೋಗಿ. ಹಾಗೆ ಅದಾದ ನಂತರ ಗಾಡಿ ಸೀದಾ ಮೇಲೆ ಹೋಯ್ತು. ಫುಲ್ ಮಳೆ ಇತ್ತು, ಮಧ್ಯ ಮಳೆ ಅಂದರೆ ಅದು ಫಾರೆಸ್ಟ್ ಏರಿಯಾ ಅಲ್ಲ, ಮಧ್ಯ ಮಳೆ ಇರ್ತದೆ, ಕೆಲವು ಸೈಡಲ್ಲಿ ಮಳೆ ಇರೋದಿಲ್ಲ, ಆ ಥರ ಇತ್ತು. ಹಾಗಾಗಿ ಟಾಪ್ ಆಫ್ ದ ಹಿಲ್ಸ್ ನಾವು ರೀಚ್ ಆಗಿ ಆದ ನಂತರ ಫುಲ್ ಫಾಗ್ ಮಳೆ, ಸ್ವಲ್ಪ ಮಳೆ, ಫುಲ್ ಫಾಗ್ ಕವರ್ ಆಗಿತ್ತು ಎಲ್ಲ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ನಾನು ಲಾಸ್ಟ್ ಟೈಮ್ ಒಂದು ಸಲ ಬೈಕಲ್ಲಿ ಹೋಗಿದ್ದೆ, ನಾನು ಮತ್ತು ಫ್ರೆಂಡ್. ಈಗ ಜೀಪಲ್ಲಿ ಹೋಗೋದು 4 ಜನ ಇದೆ, ಫಸ್ಟ್ ಟೈಮ್. ಒಳ್ಳೆ ಎಕ್ಸ್ಪೀರಿಯನ್ಸ್, ನನಗೆ ಖುಷಿಯಾಗಿತ್ತು. ಅದಾದ ನಂತರ ಎಲ್ಲ ರೀಚ್ ಆದರೂ ಗಾಡಿ ಒಂದು ಸೈಡಲ್ಲಿ ಇಟ್ಟು ನಡ್ಕೊಂಡು ಟ್ರಕ್ಕಿಂಗ್ ಅಂತ ಎಲ್ಲ ರೆಡಿಯಾಗಿ ಮತ್ತೆ ಶುರುವಾಯಿತು ನಮ್ಮ ಕಾಲ್ನಡಿಗೆ. ಶುರುವಾಗಿ ಮೇಲೆ ಹೋಗುವಾಗ ತುಂಬ ಜಾರ್ತದೆ ಆಯಿತಾ. ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗೋದಿದ್ದರೂ ಸ್ವಲ್ಪ ಜಾಗ್ರತೆ, ಯಾಕಂದರೆ ಜಾರ್ತದೆ ಈ ಪ್ಲೇಸಸ್. ಕಲ್ಲಲ್ಲ, ಫುಲ್ಲು ನೀರು ಬರ್ತಾ ಇರ್ತದೆ, ಜಾರ್ತದೆ ಸ್ವಲ್ಪ. ಆಮೇಲೆ ಅವರು ಅದೇ ಹೇಳ್ತಾಯಿದ್ರು, ಅಂದರೆ ಡ್ರೈವರ್ ಹೇಳ್ತಾಯಿದ್ರು, ಮೆಲ್ಲ ಹೋಗಿ 6 ಗಂಟೆ ಒಳಗೆ ಬನ್ನಿ. ನಾವು ಮಧ್ಯಾಹ್ನ ಹೊರಟಿದ್ದೆ 2 ಗಂಟೆಗೆ ಆಯಿತಾ. ಬೆಳಿಗ್ಗೆಲ್ಲ ಮಳೆ ಇದಕ್ಕೋಸ್ಕರ 2 ಗಂಟೆ ನಡ್ಕೊಂಡು ಹೋಗಿ ನಮಗೆ ಅಲ್ಲಿ ಮಿಡ್ಲಲ್ಲಿ ತುಂಬ ಜನ ಎಲ್ಲ ಸಿಕ್ಕಿದ್ದಾರೆ ಆಯಿತಾ. ಈ ಕುಂದಾಪುರ, ಉಡುಪಿ ಮತ್ತು ಬೇರೆ ಸೈಡಿನಿಂದ ಬಂದವರೆಲ್ಲ. ಅವ್ರ ಹತ್ರ ಎಲ್ಲ ಗಮ್ಮತ್ತು ಮಾತಾಡ್ತಾ, ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಯಾಕಂದರೆ ಅಲ್ಲಿ ನನ್ನ ಹತ್ರ ಜಾಕೆಟ್ ಇದಕ್ಕೋಸ್ಕರ ಅದಕ್ಕೆ ತಲೆ ಕವರ್ ಆಗಲಿಕ್ಕೆ ಅಂತ ಇರಲಿಲ್ಲ, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡೇ ಹೋಗಿದ್ದೆ. ಮತ್ತು ನನಗೆ ಜ್ವರನೂ ಇದ್ದಿತ್ತು, ಅದಕ್ಕೋಸ್ಕರ ನಾನು ಹೆಲ್ಮೆಟ್ ಹಾಕ್ಕೊಂಡೇ ಹೋಗಿದ್ದೆ. ಒಳ್ಳೆ ಎಕ್ಸ್ಪೀರಿಯನ್ಸ್, ಸೂಪರ್. ಗಮ್ಮತ್ತು ಮಾಡ್ತಾ ಅದರಲ್ಲಿ ಮೊಬೈಲು ಕಷ್ಟ ಆಗ್ತೈತೆ ಯೂಸ್ ಮಾಡಲಿ. ನಾನು ಕೆಳಗೆ ಇಟ್ಟೋಗಿದ್ದೆ, ಅಂತಕ್ಕಂದ್ರೆ ಅಲ್ಲಿ ಕ್ಯಾಮರಾ ಯೂಸ್ ಮಾಡಲಿಕ್ಕಿಲ್ಲ. ಕ್ಯಾಮರಾ ಹಾಳಾಗುತ್ತೆ, ನಂದು ಹೊಸ ಕ್ಯಾಮ್ರಾ ಯೂಸ್ ಮಾಡಲಿಕ್ಕಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ತಗೊಂಡು ಹೋಗಿಲ್ಲ, ಮತ್ತು ಯಾಕೆ ರಿಸ್ಕ್ ತಗೊಳ್ಳೋದು ಅಂತೇಳಿ ಮೊಬೈಲಲ್ಲೇ ಶೂಟ್ ಮಾಡಿದ್ದಿದ್ದಲ್ಲ ಲಾಗ್ ಮಾಡಲಿಕ್ಕೋಸ್ಕರ. ಹೋಗಿ ಸೂಪರ್, ನೀವೇ ನೋಡಿ ಜಸ್ಟ್